ವೆಲ್ಕಮ್ ಟು ಯು ಆಲ್. ನೀವು ಎಷ್ಟು ಸಲ ಕೇಳಿರ್ಬೇಕು ಎನರ್ಜಿ ಇಸ್ ಎವ್ರಿಥಿಂಗ್. ಆದ್ರೆ ಆ ಎನರ್ಜಿನ ಕ್ಲೀನ್ ಮಾಡೋದು ಹೇಗೆ, ಹೀಲ್ ಮಾಡೋದು ಹೇಗೆ, ಮ್ಯಾನಿಫೆಸ್ಟ್ ಮಾಡೋದು ಹೇಗೆ? ಇವತ್ತಿನ ಒಂದು ಎಪಿಸೋಡ್ ನಲ್ಲಿ ಆ ಒಂದು ಫ್ಯಾಸಿನೇಟಿಂಗ್, ನಾನು ಯಾವ್ದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಪ್ರಾಣಿಕ್ ಹೀಲಿಂಗ್ ನ ಬಗ್ಗೆ. ಸೊ ಪ್ರಾಣಿಕ್ ಹೀಲಿಂಗ್ ನಿಂದ ನಿಮ್ಮ ಮನಸ್ಸಿನ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪ್ರಾಣ ಎಂದ್ರೇನು, ವಾಟ್ ಇಸ್ ಪ್ರಾಣ ಸೈಂಟಿಫಿಕಲಿ, ಅದು ತಿಳಿದಿರ್ಬೇಕಲ್ವಾ ನಮ್ಗೆ. ನೋಡಿ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಪ್ರಾಣ ಅಂದ್ರೆ ಈ ಒಂದು ಸಂಸ್ಕೃತ್ ವರ್ಡ್ ಏನ್ ಹೇಳುತ್ತೆ, ಲೈಫ್ ಫೋರ್ಸ್ ಎನರ್ಜಿ ಅಂತ ಹೇಳುತ್ತೆ, ಅಂದ್ರೆ ಲೈಫ್ ಫೋರ್ಸ್. ಓಕೆ, ಸೊ ಮಾಡರ್ನ್ ಸೈನ್ಸ್ ಕಾಲ್ ಇಟ್ ಬಯೋ ಎನರ್ಜಿ, ವೈಟಲ್ ಲೈಫ್ ಕರೆಂಟ್. ಈಗ ನೋಡಿ, ನಮ್ಮೊಂದು ಶರೀರ ಏನಿದೆ, ನಮ್ಮೊಂದು ಮನಸ್ಸು ಏನಿದೆ, ನಮ್ಮೊಂದು ಆತ್ಮ ಏನಿದೆ, ಇವೆಲ್ಲವೂ ಕೂಡ ಆ ಒಂದು ಪ್ರಾಣದಿಂದಾನೇ ಎನರ್ಜೈಸ್ ಆಗೋದು. ಈ ಒಂದು ಎನರ್ಜಿನ ನೀವು ನೋಡಕ್ಕೆ ಸಾಧ್ಯ ಇಲ್ಲ, ಆದ್ರೆ ಅದನ್ನ ಅನುಭವ ಮಾಡ್ಬೋದಾಗಿದೆ. ಅರ್ಥ ಆಗ್ತಿದೆಯಲ್ಲ? ಜಸ್ಟ್ ಎಕ್ಸಾಂಪಲ್ ನ ಹೇಳೋದಾದ್ರೆ, ಕೆಲವರು ಜಸ್ಟ್ ಅಬ್ಸರ್ವ್ ಮಾಡಿ ತುಂಬಾ ಪವರ್ಫುಲ್ ವೈಬ್ರೇಷನ್ ನ ಕೊಡ್ತಾರೆ, ಒಂದು ಪಾಸಿಟಿವ್ ಫೀಲ್ ನ ಕೊಡ್ತಾರೆ. ಆದ್ರೆ ಕೆಲವರು ಎನರ್ಜಿ ತುಂಬಾ ವೀಕ್ ಆಗಿರುತ್ತೆ. ಅದು ಯಾಕೆ ಅಂತ ಗೊತ್ತಾ? ಬಿಕಾಸ್ ಆಫ್ ದ ಪ್ರಾಣಿಕ್ ಕಂಡೀಷನ್, ಅಂದ್ರೆ ಬಿಕಾಸ್ ಆಫ್ ದೇರ್ ಪ್ರಾಣಿಕ್ ಕಂಡೀಷನ್ ಇಂದ ಆ ರೀತಿ ಆಗಿರುತ್ತೆ. ಸೊ ಈಗ ಒಂದು ಪ್ರಾಣಿಕ್ ಹೀಲಿಂಗ್ ಎಂತದ್ದು, ಯಾವ ರೀತಿ ವರ್ಕ್ ಆಗುತ್ತೆ ತಿಳ್ಕೊಬೇಕಲ್ವಾ? ಅಂದ್ರೆ ನೋಡಿ, ಪ್ರಾಣಿಕ್ ಹೀಲಿಂಗ್ ಅಂದ್ರೆ ಎನರ್ಜಿ ಬಾಡಿ ಕ್ಲೀನ್ ಮಾಡೋ ಒಂದು ಸಿಸ್ಟಮ್. ಇದು ನೋ ಟಚ್ ಟೆಕ್ನಿಕ್ ಆಗಿರುತ್ತೆ. ಅಂದ್ರೆ ಯಾವುದೇ ಮೆಡಿಸಿನ್ ಬೇಕಾಗಿಲ್ಲ ಇದಕ್ಕೆ, ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಾವು ನಮ್ಮ ಆರ ಚಕ್ರಸ್ ನ ಕ್ಲೀನ್ ಮಾಡ್ತೀವಿ, ಏನು ಅದೊಂದು ಸ್ಪೆಸಿಫಿಕ್ ಟೆಕ್ನಿಕ್ ನ ಯೂಸ್ ಮಾಡೋದ್ರಿಂದ. ಗೊತ್ತಾಗ್ತಿದೆಯಲ್ಲ? ಅದಕ್ಕೆ ಸೈನ್ಸ್ ಏನಂತ ಹೇಳುತ್ತೆ ನೋಡಿ, ಅವರ್ ಬಾಡಿ ಎಮಿಟ್ಸ್ ಅನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್. ದಟ್ ಫೀಲ್ಡ್ ಸ್ಟೋರ್ಸ್ ಎಮೋಷನಲ್, ಮೆಂಟಲ್ ಅಂಡ್ ಕಾರ್ಮಿಕ್ ಇಂಪ್ರಿಂಟ್ಸ್. ಈಗ ನಾವು ಡೈಲಿ ಲೈಫ್ ಸ್ಟ್ರೆಸ್, ಡೌಟ್ಸ್, ಫಿಯರ್ಸ್ ಆ ಫೀಲ್ಡ್ ನಲ್ಲಿ ಸ್ಟೋರ್ ಮಾಡಿರ್ತೇವೆ. ನಮ್ಮ ಮನಸ್ಸಿನೊಳಗೆ ಡಿಫ್ರೆಂಟ್ ಎಮೋಷನ್, ಡಿಫ್ರೆಂಟ್ ಥಾಟ್ಸ್ ಇಂದ ಎಲ್ಲದನ್ನು ಕೂಡ ಸ್ಟೋರ್ ನ ಮಾಡಿರ್ತೇವೆ. So when you feel, why is my manifestation not working? It could be because your energy is congested, dull or disconnected. ಆ ರೀತಿನೂ ಕೂಡ ಆಗಿರುತ್ತೆ. ಅಂದ್ರೆ ನೋಡಿ, ಯಾಕೆ ಒಂದು ಎನರ್ಜಿ ಬಗ್ಗೆ ನಾನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಎನರ್ಜಿ ಕೂಡ ತುಂಬಾ ಮುಖ್ಯವಾದಂಥದ್ದು. ನೀವು ಯಾವಾಗ್ಲೂ ಕೂಡ ಒಂದು ಟೈಮ್ ಅಲ್ಲಿ ನೀವು ಹ್ಯಾಪಿ ಆಗಿದ್ದಾಗ, ನೀವು ತುಂಬಾ ಖುಷಿಯಾಗಿದ್ದಾಗ ನಿಮ್ಮ ವೈಬ್ರೇಷನ್ ಹೈ ಇರುತ್ತೆ. ಅದೇ ಡಲ್ ಇದ್ದಾಗ ಏನಾಗುತ್ತೆ, ತುಂಬಾ ಡೌನ್ ಫೀಲ್ ನ ಮಾಡ್ತಿರ್ತೀರಾ, ಹೌದಲ್ವಾ? ಇಲ್ಲಿ ಇದು ಏನಾಗುತ್ತೆ, ಯಾವ ರೀತಿ ಅಂತ ಹೇಳಿದ್ರೆ ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನೀವು ಚಕ್ರ ಬಗ್ಗೆ ಕೇಳಿದ್ದೀರಾ ಅಲ್ವಾ? ಸೊ ಚಕ್ರ ಒಂದು ಎನರ್ಜಿ ಸೆಂಟರ್ಸ್ ಕ್ಲೀನ್ ಆದ್ರೆ ಮ್ಯಾನಿಫೆಸ್ಟೇಷನ್ ತುಂಬಾ ಪವರ್ಫುಲ್ ಆಗುತ್ತೆ. ನಾನು ಎಲ್ಲದ್ರ ಬಗ್ಗೆ ಹೇಳಿದ್ದೀನಿ. ಸೊ ಇದನ್ನ ಕೇಳಿರೋದ್ರಿಂದ ನಾನು ನಿಮ್ಗೆ ಇದನ್ನ ತಿಳಿಸ್ತಾ ಇದ್ದೀನಿ. ನಿಮ್ಗೆ ಮೋರ್ ಕ್ಲಾರಿಟಿ ಬೇಕಂತ ಹೇಳಿದ್ರೆ ನಾನು ಸೈಂಟಿಫಿಕ್ ಮ್ಯಾನಿಫೆಸ್ಟೇಷನ್ ವಿಡಿಯೋ ಮಾಡಿದ್ದೀನಿ ಅಲ್ವಾ, ಅದನ್ನ ವಾಚ್ ಮಾಡಿ, ನಿಮ್ಗೆ ಫುಲ್ಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. 7 ಚಕ್ರಾಸ್ ಅಂದ್ರೆ ಚಕ್ರಾಸ್ ಕ್ಲೀನ್ ಆಗಿದ್ರೆ ಮ್ಯಾನಿಫೆಸ್ಟೇಷನ್ ಜಾಸ್ತಿ ಫಾಸ್ಟ್ ಆಗುತ್ತೆ. ಹೇಗೆ ಅಂದ್ರೆ, ಈಗ ಕೆಲವೊಂದು ಎಕ್ಸಾಂಪಲ್ ನ ಕೊಡೋದಾದ್ರೆ, ಇವಾಗ ಆಜ್ಞಾ ಚಕ್ರ ಅನ್ಕೊಳ್ಳಿ, ಥರ್ಡ್ ಐ ಚಕ್ರ. ಓಕೆ, ಇಲ್ಲಿ ನಿಮ್ಮೊಂದು ಫೋಕಸ್, ವಿಜುವಲೈಸೇಷನ್, ಒಂದು ಮೆಂಟಲ್ ಕ್ಲಾರಿಟಿ ಸಿಗುವಂತದ್ದು. ಅದೇ ರೀತಿ ಒಂದು ಸೋಲಾರ್ ಪ್ಲೆಕ್ಸಸ್ ಬಗ್ಗೆ ಹೇಳೋದಾದ್ರೆ, ನಿಮ್ಮೊಂದು ಆಕ್ಷನ್ ಟೇಕಿಂಗ್, ಒಂದು ಇನ್ನರ್ ಫೈರ್ ಅಥವಾ ಒಂದು ಸೆಲ್ಫ್ ಬಿಲೀಫ್, ನಾನು ಮಾಡ್ಲೇಬೇಕು, ನಾನು ಪಡಿಲೇಬೇಕು ಅನ್ನೋ ಒಂದಿದು ನಿಮ್ಗೆ ಇಲ್ಲಿ ಕನೆಕ್ಟ್ ನ ಮಾಡುವಂತದ್ದು. ಈಗ ಹಾರ್ಟ್ ಚಕ್ರ ಬಗ್ಗೆ ಹೇಳೋದಾದ್ರೆ, ಒಂದು ರಿಸೀವಿಂಗ್ ಎನರ್ಜಿ. ಓಕೆ, ಒಂದು ಗ್ರಾಟಿಟ್ಯೂಡ್ ಇರ್ಬೋದು, ಲವ್ ಇರ್ಬೋದು, ಒಂದು ಫಾರ್ಗಿವ್ನೆಸ್ ಇರ್ಬೋದು. ಅಂದ್ರೆ ನೋಡಿ, ಈ ಚಕ್ರಾಸ್ಗಳು ಎನರ್ಜೈಸ್ ಆಗಿದ್ರೆ ನಿಮ್ಮ ಅಫರ್ಮೇಶನ್ ಇಮಿಡಿಯೇಟ್ ಆಗಿನೂ ಕೂಡ ರಿಸಲ್ಟ್ಸ್ ನ ಕೊಡುತ್ತೆ. ಅಂದ್ರೆ ನೀವು ಈ ಒಂದು ಏನು ಒಂದು ಡಿವೈನ್ ಏನಿದೆ, ಈ ಒಂದು ಬ್ರಹ್ಮಾಂಡ ಏನಿದೆ, ಇದಕ್ಕೆ ಪವರ್ಫುಲಿ ಅಲೈನ್ ಆಗಿರ್ತೀರಾ. ಅಂದ್ರೆ ನಿಮ್ಮ ಈಗ ನೀವೇ ಒಂದು ಬ್ರಹ್ಮಾಂಡ, ನಾನು ಹೇಳಿದ್ದೀನಲ್ಲ, ಯೂನಿವರ್ಸ್ ಒಂದು ಇದರಲ್ಲಿ. ಅಂದ್ರೆ ಇಲ್ಲಿ ಏನಾಗುತ್ತೆ, ಸೊ ನಿಮ್ಮ ಒಳಗಿನ ಶಕ್ತಿಯಿಂದ ಹೊರಗೆ ಕನೆಕ್ಟ್ ನ ಮಾಡ್ಕೊಂತೀರಾ ಈಸಿಲಿ. ಅರ್ಥ ಆಗ್ತಿದೆಯಲ್ಲ ನಿಮ್ಗೆ? ಸೊ ನೋಡಿ, ಇದು ಮ್ಯಾಜಿಕ್ ಅಲ್ಲ. ಅರ್ಥ ಆಗ್ತಿದೆಯಲ್ಲ? ಇದು ಎನರ್ಜಿ ರಿಸೆಟ್. ನೋಡಿ, ಇದ್ರ ಬಗ್ಗೆ ಸೈನ್ಸ್ ಏನ್ ಹೇಳುತ್ತೆ ಅಂದ್ರೆ, ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇಂಪ್ಲುಯೆನ್ಸಸ್ ಹೆಲ್ತ್, ಎಮೋಷನ್ ಅಂಡ್ ಡಿಸಿಷನ್. ಪ್ರಾಣಿಕ್ ಹೀಲಿಂಗ್ ಇಸ್ ಅ ಸೈಂಟಿಫಿಕ್ ವೇ ಟು ಕ್ಲೀನ್ ದಟ್ ಫೀಲ್ಡ್. ನೀವು ಅದನ್ನ ಶುದ್ಧ ಮಾಡಿದ್ರೆ ನಿಮ್ಮೊಂದು ಮ್ಯಾನಿಫೆಸ್ಟೇಷನ್ ನ್ಯಾಚುರಲಿ ಅಲೈನ್ ಆಗುತ್ತೆ. ಅದಕ್ಕೆ ನೀವು ನೋಡಿದಿರಲ್ಲ, ಗಮನಿಸಿದಿರಲ್ಲ, ತುಂಬಾ ಜನ ಚಕ್ರಾಸ್
ಮೆಡಿಟೇಷನ್ ಮಾಡ್ತಿರ್ತಾರೆ, ಹೌದಲ್ವಾ? ಬಟ್ ಇಲ್ಲಿ ಯೂಸುವಲಿ ನೀವು ನಾರ್ಮಲ್ ಬ್ರೆತ್ ವರ್ಕ್ ಅಥವಾ ಒಂದು ಬ್ರೆತ್ ಮೆಡಿಟೇಷನ್ ಮಾಡಿದ್ರು ಕೂಡ ಪವರ್ಫುಲಿ ಅಲೈನ್ಮೆಂಟ್ ಆಗುತ್ತೆ. ಆದ್ರೆ ಇಲ್ಲಿ ಪ್ರಾಣಿಕ್ ಹೀಲಿಂಗ್ ಅನ್ನೋದು ಒಂದು ಅನದರ್ ವೇ, ಅಂದ್ರೆ ಬೇಸಿಕಲಿ ಒಂದು ಚಕ್ರಾಸ್ ಗಳ ಮೇಲೂ ಕೂಡ ವರ್ಕ್ ನ ಮಾಡುವಂತದ್ದು. ಅರ್ಥ ಆಗ್ತಿದೆಯಲ್ಲ? ಜಸ್ಟ್ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದು ಸಾಧ್ಯ ಆಗುತ್ತೆ ಆ ಒಂದು ಮೆಡಿಟೇಷನ್ ಕೂಡ ನೀವು ಮಾಡ್ಬೋದು.